ಎಲ್ಲರಿಗೂ ನಿಮ್ಮ ಬಾಲ್ಯ ನೆನಪೈತ್ರಿ? ನಾವು ಬಾಲ್ಯ ಅಂದ್ರೆ ಸಣ್ಣ ಮಕ್ಕಳಿದ್ದಾಗ ಆಜು ಬಾಜು ಗೆಳೆಯ ಗೆಳತಿಯರ ಜೊತೆ ಆಟ ಆಡ್ತಿದ್ವಿ. ಹೊರಗೆಲ್ಲರೂ ಕೂಡಿ ಏನು ಮಾಡ್ತಿದ್ವಿ, ಸಾಲಿ ಬಿಡೋಣ ಆಟ ಆಡ್ತಿದ್ವಿ. ಆಟ ಆಡುವ ಸಂದರ್ಭದಲ್ಲಿ ಒಂದು ಹಾಡು ಹಾಡ್ತಿದ್ವಿ. ಯಾವುದಂದ್ರೆ ಅವಲಕ್ಕಿ ಪವಲಕ್ಕಿ ಕಾಂಚನ ಮೀನ ಮೀನ ಧಾಮ್ ಧೂಮ್ ಟಸ್ ಪುಸ್ ಕೊಯ್ ಕೊಟಾರ್ ಅಂತ ಹೇಳಿ. ಈ ಹಾಡಿನ ಅರ್ಥ ಗೊತ್ತೈತ್ರಿ? ಹಾಡಿನ ಅರ್ಥ ಹಿಂಗೆ ಒಬ್ಬ ಆಯಿ ಕೇಳಿದಾಗ ಅಥವಾ ಒಬ್ಬ ಅಜ್ಜಿ ಕೇಳಿದಾಗ ಏನಂತ ಹೇಳಿ ಉತ್ತರ ಕೊಟ್ರಂದ್ರೆ, ಅವಲಕ್ಕಿ ಅಂತಂದ್ರೆ ಬಾಲ್ಯದಲ್ಲಿ ನೀ ಅವಲಕ್ಕಿ ತಿಂತಿ, ಬಾಲ್ಯ ವ್ಯವಸ್ಥೆಯಲ್ಲಿ ಏನಾಗ್ತೈತಿ, ನೀ ಅವಲಕ್ಕಿ ಅನ್ನೋದನ್ನ ತಿಂತಿ. ಅದೇ ರೀತಿ ಪವಲಕ್ಕಿ ಅಂದ್ರೆ ಪಾವಕ್ಕಿ, ದೊಡ್ಡವ ಆದ್ಮೇಲೆ ಪಾವ್ ಅಕ್ಕಿ ಅಂದ್ರೆ ಪಾವ್ ಕೆಜಿ ಅಕ್ಕಿಯನ್ನ ಊಟ ಮಾಡ್ತಿ. ಕಾಂಚನ, ಅವಲಕ್ಕಿ ಪವಲಕ್ಕಿ ಕಾಂಚನ. ಕಾಂಚನ ಅಂದ್ರೆ ನೀ ದೊಡ್ಡವನಾದ್ಮೇಲೆ ಯೌವನಾವಸ್ಥೆಯಲ್ಲಿ ಏನಾಗ್ತಿ, ನೀ ಕೆಲ್ಸಕ್ಕೆ ಹೋಗ್ತಿ. ಹೋದಂಥ ಸಂದರ್ಭದಲ್ಲಿ ನಿನ್ನ ಕೈಯಾಗ ಒಂದು 10-6 ರೂಪಾಯಿಗಳ ನಿನ್ನ ಕೈಯಾಗ ಓಡಾಡ್ತಾವ. ಕಾಂಚನ ಅಂದ್ರೆ ದುಡ್ಡು ನಿನ್ನ ಕೈ ಒಳಗೆ ಓಡಾಡ್ತಿರ್ತಾವ. ಮಿನ ಮಿನ ಅಂದ್ರೆ ಆ ಕೆಲ್ಸಕ್ಕೆ ಹೋದಂಥ ದುಡ್ಡಿನಲ್ಲಿ ನೀನು ನಿನ್ನ ಜೀವನವನ್ನು ಯಾವ ರೀತಿ ಮಿನ ಮಿನ ಮಿಂಚ್ತಿರ್ತಿ. ಧಾಮ್ ಧೂಮ್ ಅಂದ್ರೆ ನೀ ಮದುವೆ ಧಾಮ್ ಧೂಮ್ ಆಗಿ ಏನು ಮಾಡ್ತಿ, ನಿನ್ನ ಕೈಯಾಗ ಕೆಲಸ ಇರ್ತೈತಿ, ಅದರಿಂದ ಏನಾಗ್ತೈತಿ ಧಾಮ್ ಧೂಮ್ ಅಂತ ಹೇಳಿ ನೀ ಮದುವೆ ಸಹ ಆಗ್ತಿ. ಧಾಮ್ ಧೂಮ್ ಅನ್ನೋ ಮದುವೆನೂ ಆಗ್ತಿ. ಆಮೇಲೆ ಟಸ್ ಪುಸ್. ಟಸ್ ಪುಸ್ ಅಂದ್ರೆ ಏನಿಲ್ಲಿ, ಮದುವೆ ಆದ್ಮೇಲೆ ಮಕ್ಕಳು ಆಗ್ತಾವ. ಮಕ್ಕಳಾಗನ ಮಕ್ಕಳು ಹೇಳ್ದಂಗೆ ಅದನ್ನು ಕೊಡಿಸ್ ಇದನ್ನು ಕೊಡಿಸ್ ಅದನ್ನು ಅಂತ ಹೇಳಕತ್ತಾನ. ನೀ ಮಕ್ಕಳ ಮಾತು ಕೇಳ್ತಿ ಅಂದ್ರೆ ನಿನ್ನ ಮಾತು ಅಲ್ಲಿ ಏನಾಗ್ತೈತೆ ಅಂದ್ರೆ ಅವ್ರು ಹೇಳ್ದಂಗೆ ಕೇಳುವಂಥ ಸಮಯ ನಿಂದ ಆಗಿರ್ತೈತಿ. ಅದಕ್ಕೆ ಟಸ್ ಪುಸ್ ಅಂತ ಹೇಳ್ತಾರೆ. ಲಾಸ್ಟಿಗೆ ಕೊಯ್ ಕೊಟಾರ್ ಅಂದ್ರೆ ಕೊಯ್ ಕೊಟಾರ್ ಅಂದ್ರೆ ಲಾಸ್ಟಿಗೆ ವಯಸ್ಸಾಗಿರ್ತದ, ನಮ್ಮ ಮರಣವನ್ನು ಹೊಂದುವಂಥ ಸಮಯ ಅಂದ್ರೆ ಜೀವನವನ್ನು ಈ ಅವಲಕ್ಕಿ ಪವಲಕ್ಕಿ ಕಾಂಚನ ಮಿನ ಮಿನ ಧಾಮ್ ಧೂಮ್ ಟಸ್ ಪುಸ್ ಕೊಯ್ ಕೊಟಾರ್ ಅನ್ನೋ ಒಂದು ಪದ್ಯದಿಂದ ಎಷ್ಟು ನಮ್ಮ ಬಾಲ್ಯದಿಂದ ಹಿಡಿದ ನಾವು ಮರಣ ಹೊಂದುವಂಥ ಇದರಲ್ಲಿನೂ ಎಷ್ಟು ಅಂದರೆ ಈ ಒಂದು ಹಾಡು ಎಷ್ಟು ಅರ್ಥಪೂರ್ಣವಾಗಿ ಅರ್ಥಗರ್ಭಿತವಾಗಿ ಐತಲ್ಲ. ನಂಗೆ ಭಾಳ ಖುಷಿ ಅನ್ನಿಸ್ತ್ರಿ.